ಹೀಗೆ ಬೇಕಾದಷ್ಟು. ಈಗ 106 ಎಕರೆ ಸೈಟ್ ಕೊಟ್ಟೆ, ಇಲ್ಲೂ ಸೈಟ್ ಕೊಟ್ಟೆ, ಅಲ್ಲೂ ಸೈಟ್ ಕೊಟ್ಟೆ. ಬೇರೆ ರಾಮನಗರದಲ್ಲಿ 2 ಬಾರಿ ಕುಮಾರಸ್ವಾಮಿ ಆಗಿದ್ದಲ್ಲ, ಯಾರೋ ಒಬ್ಬೊಂದು ಸೈಟ್ ಕೊಟ್ರ ಅಲ್ಲಿ? ನಾನೀಗ ಅವ್ರ ಸುದ್ದಿ ಮಾತಾಡಕ್ ಹೋಯ್ತಲ್ಲ ಅಂದ್ರೆ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ನೆನಪು ಮಾಡ್ತಾ ಇದ್ದೀನಿ. ಈಗ ಅವ್ನು ನಮ್ಮ ಇವ್ಗೆ ಹೇಳಿದೀನಿ ಇಕ್ಬಾಲ್ಗೆ, ನೀನ್ 300 ಎಕರೆ ಖರೀದಿ ಮಾಡ್ಬಿಟ್ಟು ಸೈಟ್ ಹಂಚ್ಲಿಲ್ಲ ಅಂತಂದ್ರೆ ಸುಮ್ನೆ ಬಿಡುದಿಲ್ಲ. ಈಗ ಸುರೇಶ್ ಅವರಿಬ್ರು ಸೇರಿ ಜಮೀನ ಖರೀದಿ ಮಾಡವ್ರೆ. ಫಸ್ಟ್ ಕೆಲಸ ನೀವು ಬಡವರಿಗೆ ಸೈಟ್ ಹಂಚುವಂತ ಕೆಲಸ, ಅಲ್ಲೊಂದು ಮೆಡಿಕಲ್ ಕಾಲೇಜು, ರಾಮನಗರದಲ್ಲಿ ಒಂದು ಮೆಡಿಕಲ್ ಕಾಲೇಜು ಮಾಡೋಂತ ಕೆಲಸನ ಅಲ್ಲೂ ಕೂಡ ಮಾಡ್ತಾ ಇದ್ವಿ. ಅಲ್ಲಿ ಇದನ್ನ ನಮ್ಮ ಈ ಕಡೆ ಕಸ್ಬಾಲ್ ಹೋಗ್ಬೇಕಾದ್ರೆ ಅರವಳಿಗೆ ಹೋಗ್ಬೋದು, ಇಲ್ಲೂ ಮಾಡ್ಬೋದು, ಮಳವಳ್ಳೂರು ಬೇಕಾದ್ರೆ ಬಂದು ಇಲ್ಲಿ ಹಾಸ್ಪಿಟಲ್ ಉಪಯೋಗಿಸ್ಕೊಳ್ಬಹುದು. ನನಗೇನು ಅಭ್ಯಂತರ ಏನಿಲ್ಲ. ಹಿಂಗೆ ಕನಕಪುರಕ್ಕೆ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಮುಂದಕ್ಕೂ ಕೂಡ ಮಾಡ್ತೀವಿ, ಮುಂದುವರಿಸ್ತೀವಿ. ಈಗ ಏನಕ್ಕಪ್ಪ ಇಷ್ಟೊತ್ತಿಗೆ ಜಲ್ದಿ ಬಂದೆ ಅಂದ್ರೆ ಪಾಪ ಜನ ಬಂದು ಹೂನಾರ ಹಾಕ್ಬೇಕು, ಅಭಿನಂದನೆ ಹೇಳ್ಬೇಕು. ಈ ಪೊಲೀಸರು ಬಿಡಲ್ರು. ಇಲ್ಲೇ ನೋಡಿ ದೊಡ್ಡ ಗಲಾಟೆ ಮಾಡ್ತಾವ್ರೆ. ಈಗ 25 ಅಡಿ ಮುಂದಿಕ್ಕಿರ್ಬೇಕು ಲೆಕ್ಕ ಅಂದ್ರೂ ಏನೋ ಕನಕಪುರದವ್ರಂತೆಲ್ಲ ಬಿಡ್ರಪ್ಪ ಸುಮ್ನೆ, ಇನ್ನು ನನಗೇನಾದ್ರು ಇಟ್ಕೊಂಡು ಪಳಗಿಡಿದಾರು ಅಂತ ಅಂದ್ಬಿಟ್ಟು ವೋಟ್ ಹಾಕ್ದಕ್ಕೆ ನನ್ನ ದೂರ ತಳ್ಬಿಟ್ಟಾರು ಅಂತ ಅಂದ್ಬಿಟ್ಟು ಕೊನೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಬ್ಬನೇ ಇಲ್ಲಿ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇರ್ಲಿ, ಪರವಾಗಿಲ್ಲ, ಪ್ರೀತಿ ಇರ್ಲಿ. ಆದ್ರಿಂದ ಯಾವಾಗಲೂ ಕೂಡ ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸೋಣ. ರಾಜ್ಯಕ್ಕೆ ಇದು ಬರೀ ನಿಮ್ ಕನಕಪುರಕ್ಕಲ್ಲ, ಈಗ ನಾನು ರಾಜ್ಯಕ್ಕೆ ತಾನೇ ರಾಜ್ಯ ಸೇವೆ ಮಾಡ್ಬೇಕು ತಾನೆ. ಈಗ ನೆಕ್ಸ್ಟ್ ಮೇಕೆದಾಟಿಗೂ ಕೂಡ ಈಗಾಗಲೇ ನಾನು ಗೆಲ್ಬೇಕು ರೂಪ ರೆಡಿ ಮಾಡ್ತಾ ಇದ್ದೀನಿ. ಅದು ಕೂಡ ನಾನೀಗ ಮುಂದಿನ ದಿನದಲ್ಲಿ ನಾನು ಆ ಎಲ್ಲ ವಿಚಾರನ ನಿಮ್ಗೆ ನಾನು ತಿಳಿಸ್ತೀನಿ. ಈಗ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಸಿ ನನಗೆ ಆಶೀರ್ವಾದ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿ, ನೀವು ನನ್ನನ್ನ ಮಗನ ತರ ನೋಡ್ಕೊಂಡು, ತಮ್ಮನ ತರ ನೋಡ್ಕೊಂಡು, ಅಣ್ಣನ ತರ ನೋಡ್ಕೊಂಡು, ನಿಮ್ ಮನೆ ಮಕ್ಕಳನ್ನ ಯಾವ ರೀತಿ ಕಾಪಾಡಿದ್ದೀರಿ ಆ ರೀತಿ ನನ್ನ ಕಾಪಾಡೋದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಲಿಕ್ಕೆ ಅದರಿಂದ ಇಷ್ಟು ತಡವಾಗಿ ಬಂದಿದೆ. 6 ಗಂಟೆಗೂ ಏನೋ ಬರಬೇಕಾಗಿತ್ತು, 7 ಗಂಟೆಗೂ 8 ಗಂಟೆಗೆ, 12 ಗಂಟೆ 12:30 ಗಂಟೆ ಆಗೋಗಿದೆ. ಆದ್ರೂ ಕೂಡ ಇಷ್ಟು ಪ್ರೀತಿ ತೋರಿಸ್ತಾ ಇದ್ರಲ್ಲ, ಈ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಈ ಪ್ರೀತಿನ ಮರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹುಷಾರು, ಇನ್ನೊಂದು ದೊಡ್ಡ ವಿಚಾರ, ಒಂದು ದೊಡ್ಡ ಅಪಾಯ ಇದೆ, ಅವಕಾಶ ಇದೆ. ಏನ್ ಅಪಾಯ ಅಂತಂದ್ರೆ, ಏನಪ್ಪಾ ಅಂತಂದ್ರೆ SIR ಅಂತ ಬಂದಿದೆ, ಮತದಾರರ ಪರೀಕ್ಷಣೆ. ಈಗ ನಿಮ್ ಓಟ್ ಏನಿದ್ರು ಓಟ್ ಇಲ್ಲ, ಮುಂದಕ್ಕೆ ಇನ್ನು 15 ದಿನ ಆದ್ಮೇಲೆ ನಿಮ್ ಓಟ್ ಯಾವ್ದು ಇರುವುದಿಲ್ಲ. ಆ ಓಟ್ ಅನ್ನ ಮತ್ತೆ ನೀವು ಅರ್ಜಿ ಕೊಟ್ಟಾಗ ಮಾತ್ರ ನಿಮ್ ಓಟ್ ಸೇರ್ತದೆ. ಸ್ವಲ್ಪ 2 ನಿಮಿಷ. ನಿಮ್ಮ ಓಟು ನೀವು ಮತ್ತೆ BDO ಆಫೀಸಿಂದ ಇಲ್ಲ CDP ಆಫೀಸಿಂದ ಮೇಸ್ಟ್ಗಳು ಬಂದು ನಿಮ್ಗೊಂದು ಅರ್ಜಿ ಕೊಡ್ತಾರೆ, ಎಲ್ಲ ಡೀಟೇಲ್ ಇರ್ತದೆ. ಅದಕ್ಕೆ ನೀವು ಸೈನ್ ಮಾಡಿ ಕೊಡಬೇಕು. ನೀವೇನಾದ್ರು ಸೈನ್ ಮಾಡಿ, ನಾನು ಕೂಡ ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ದೊಡ್ಡಹಳ್ಳಿ ಓಟ್ ಇದೆ, ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ದೊಡ್ಡಹಳ್ಳಿಗೆ ನಾನು ಅಲ್ಲಿ ವಾಪಸ್ ಅಲ್ಲಿ ಚೀಟಿ ಕೊಡ್ಲಿಲ್ಲ ಅಂದ್ರೆ, ಅರ್ಜಿ ಕೊಡ್ಲಿಲ್ಲ ಅಂದ್ರೆ ನನ್ನ ಓಟ್ ಅಲ್ಲಿ ಹೊಂಟೋಯ್ತದೆ. ಮುಖ್ಯಮಂತ್ರಿ ಓಟು ಇರುವುದಿಲ್ಲ, ಯಾರು ಓಟು ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಬಹಳ ಹುಷಾರಾಗಿರ್ಬೇಕು, ನಿಮ್ಮ ಓಟನ್ನ ಉಳಿಸ್ಕೊಳ್ಬೇಕು. ನೀವು ಓಟ್ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಕರೆಂಟ್ ಫ್ರೀ ಸಿಕ್ಕುದಿಲ್ಲ, ಯಾರಿಗೂ 10 kg ಅಕ್ಕಿ ಬಡವ್ರಿಗೆ ಯಾರು ಕೊಡ್ತಾ ಇದೀವಿ ಸಿಕ್ಕುದಿಲ್ಲ, ವಿಡೋ ಪೆನ್ಷನ್ ಸಿಕ್ಕುದಿಲ್ಲ, OAP ಸಿಕ್ಕುದಿಲ್ಲ, ಭಾಗ್ಯಲಕ್ಷ್ಮಿ ಇದು ಗೃಹಲಕ್ಷ್ಮಿ ಸಿಕ್ಕುದಿಲ್ಲ, ಗೃಹಜ್ಯೋತಿ ಸಿಕ್ಕುದಿಲ್ಲ. ಇದು ಹುಷಾರಾಗಿರ್ಬೇಕು. ಯಾವುದೇ ಪಾರ್ಟಿಯವರಲ್ಲಿ ಮತದಾನದ ಹಕ್ಕು ಕೊಡಬೇಕು, ಅದು ನನ್ನ ಡ್ಯೂಟಿ. ಯಾರೋ ಹೇಳ್ತಾರೆ ಅವ್ನು ನನ್ಗೆ ಓಟ್ ಹಾಕುದಿಲ್ಲ, ಅದಕ್ಕೆ ಅವ್ನು ಓಟ್ ಕಿತ್ತಾಕ್ಬಿಡೋಣ, ನಾನು ಆ ಕೆಲಸ ಮಾಡಕ್ ಹೋಗುದಿಲ್ಲ. ಅವ್ರ ಡ್ಯೂಟಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಮನೆ ಬಾಗಿಲು ತೆರೆದಿದೆ. ಎಲ್ಲ ದಳ ಬಿಜೆಪಿ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನೀವು ನನ್ನ ಸ್ವೀಕಾರ ಮಾಡಿದ್ದೀರಿ, ರಾಜ್ಯದ ಮುಖ್ಯಮಂತ್ರಿ, ನಿಮ್ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ದೀನಿ. ನಾನು ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ರು ಈ ಪೋಳೇರಿಯಿಂದ ಕೆಳಗಡೆ ನಾನು ಮುಖ್ಯಮಂತ್ರಿ ಅಲ್ಲ, ಪೋಳೇರಿಯಿಂದ ಕೆಳಗಡೆ ನಿಮ್ ಸೇವಕ, ಈ ತಾಲೂಕಿನ ನಿಮ್ ಸೇವಕ. ಅದನ್ನು ನನ್ನ ತಲೆಗೆ, ನನಗೆ ಮುಖ್ಯಮಂತ್ರಿ ಆಗೋಗಿದ್ದೀನಿ ಅಂತೇಳಿ ನನಗೆ ಅಧಿಕಾರದ ಮತ್ತು ನನ್ನ ತಲೆಗೆ ಹೋಗುದಿಲ್ಲ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದ ನಾನು ಬಂಗಾರಪ್ಪನ ಸಂಪುಟದಲ್ಲಿ. ಅಧಿಕಾರ ಏನಿರ್ತದೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಇದು 2 ವರ್ಷದ ಮುಖ್ಯಮಂತ್ರಿ ಆದ ಸಾಲದು. ಇನ್ನ 2028ಕ್ಕೆ ಮತ್ತೆ ಇದೇ ರೀತಿ ನೀವು ನನಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕು. ಗ್ಯಾರಂಟಿ ತಾನೇ? ಎಲ್ಲಿ ಗ್ಯಾರಂಟಿ ಇರಪ್ಪ? ಯಾಕೆಂದ್ರೆ ರಾಜ್ಯ ಪ್ರವಾಸ ಮಾಡಬೇಕು.
ಪಕ್ಷ ಕಟ್ಟಬೇಕು. ನನ್ನ ಮೇಲೆ ಜವಾಬ್ದಾರಿ ಇಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀನು ಸಿದ್ದರಾಮಯ್ಯನವರು ಬಂದು ಮತ್ತೆ ಪ್ರವಾಸ ಮಾಡಬೇಕು, ಈ ಪಕ್ಷ ಉಳಿಸಬೇಕು, ಸರ್ಕಾರ ತರಬೇಕು ಅಂತಾರೆ. ಡೆಲ್ಲಿಲಿ ಯಾವ ಪಾರ್ಟಿ ಏನಾಗಿರ್ತದೆ ಅಂತ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಇಲ್ಲಿ ನಿಮ್ ಯಾರನ್ನೂ ಅಳ್ಳಾಡ್ಸಕ್ ಆಗಲ್ಲ. ನಿಮ್ದೇ ಸರ್ಕಾರ ಮತ್ತೆ ಇರ್ತದೆ. ಆದ್ರೆ ನೀವು ಎಲ್ಲರೂ ವಿಶ್ವಾಸಕ್ಕೆ ಇಟ್ಕೊಂಡು ಹೋದ ಎಲೆಕ್ಷನ್ಕಿನ್ನ ಅತಿ ಹೆಚ್ಚು ಮತವನ್ನ ಕೊಡಿಸ್ಬೇಕು. ಪಾರ್ಲಿಮೆಂಟ್ ಏನೋ ಒಳಗಡೆ ಹೆಚ್ಚು ಕಮ್ಮಿ ಆಯ್ತು. ಇರ್ಲಿ, ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ತಪ್ಪಾಗಿದ್ದ ಸರಿ ಮಾಡ್ಕೊಂಡ. ನಮ್ಮಲ್ಲಿ ಏನೋ ತಪ್ಪಾಯ್ತು, ಅದಕ್ಕೆ ವೋಟ್ ಕಡಿಮೆ ಆಯ್ತು. ಇಲ್ಲ ಅಂದ್ರೆ ಸುರೇಶ್ ಅವರು ಗೆಲ್ಲೇಬೇಕಾಗಿತ್ತು. ಇನ್ನೇ ಅಷ್ಟು ದೊಡ್ಡ ಅಂತರದಿಂದ ನಾನು ಒಂದು 75,000 ಲೀಡ್ ಬರ್ತದೆ ಅಂದ್ಕೊಂಡಿದ್ದೆ. 28-30,000, 28-29,000ಕ್ಕೆ ಉಳ್ಕೊಳ್ತು. ದಯವಿಟ್ಟು ಆ ಯಾಮಾರಕ್ಕೆ ಹೋಗ್ಬೇಡಿ. ಮುಂದಕ್ಕೆ ನಿಮ್ಗೆ ಗೌರವನ ಉಳಿಸುವಂತ ಕೆಲಸ ಮಾಡಿದಿರಿ. ಈ ಕ್ಷೇತ್ರಕ್ಕೆ ದುಡಿದಿದ್ದೀನಿ. ಪ್ರತಿಯೊಂದು ಕುಟುಂಬದ ಸ್ವಾಭಿಮಾನದ ಬದುಕಿಗೆ ಗೌರವನ ತಂದಿದ್ದೀನಿ. ಇವತ್ತು ಎಲ್ಲ ಯುವಕರು, ಮಕ್ಕಳು ಪ್ರತಿಭೆಗಳನ್ನ ಹೆಚ್ಚಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ರೂಪಿಸಬೇಕು ಆ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ತಾವೆಲ್ಲ ಬಂದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಿ ಇಷ್ಟು ಮತ್ತೆ ನಿಮ್ಮನ್ನ ಇನ್ಯಾವುದಾದ್ರು ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.